ನಮಸ್ಕಾರ. ಕೆಲವು ಬಾರಿ ಆ, ಈ ಥರ ನಿಮಗೆ ನೋಟಿಫಿಕೇಶನ್ ಶೋ ಆಗ್ತಾ ಇರ್ತದೆ. ಆವಾಗ ನೀವು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಅನೇಬಲ್ ಯುವರ್ ಲೊಕೇಶನ್ ಸರ್ವಿಸ್ ಟು ಕಂಟಿನ್ಯೂ ಅಂತ ಬರ್ತಾ ಇರ್ತದೆ. ನೀವು ರಿಫ್ರೆಶ್ ಮಾಡಿದರೆ ಕೂಡ ಪೇಜ್ಗೆ ಅದನ್ನು ಹೋಗಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಈ ಕಡೆ ಮೇಲ್ಗಡೆ ಮೂರು ಚಿಕ್ಕೆ ಕಾಣ್ತಾ ಇದೆ ನೋಡಿ ನಿಮಗೆ. ಅದನ್ನು ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಐ ಅಂತ ಸಿಂಬಲ್ ಇದೆ. ಐ ಸಿಂಬಲ್ಗೆ ಕ್ಲಿಕ್ ಮಾಡಿ. ಟಾಪಲ್ಲಿ ನೋಡಿ ರೌಂಡ್ ಶೇಪಲ್ಲಿ ಒಂದು ಐ ಅಂತ ಸಿಂಬಲ್ ಇದೆ ಡೌನ್ಲೋಡ್ ಪಕ್ಕದಲ್ಲಿ. ಅದರಲ್ಲಿ ನೀವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಕಾಣಿಸುತ್ತೆ. ಪರ್ಮಿಷನ್ ಅಂತ ಇದೆ ನೋಡಿ, 3ನೇ ನಂಬರಲ್ಲಿ ಇಲ್ಲಿ ಪರ್ಮಿಷನ್ಸ್ ಅಂತ ಇದೆ. ಲೊಕೇಶನ್ ಬ್ಲಾಕ್ಡ್ ಅಂತ ಇರುತ್ತೆ. ಈ ಥರ ಇದ್ದಾಗ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಲೊಕೇಶನ್ನ ಮತ್ತೆ ಆನ್ ಮಾಡ್ಕೋಬೇಕು. ಆನ್ ಮಾಡಿ ಮತ್ತೆ ನೀವು ನಾರ್ಮಲ್ ಡೌನ್ ನಮ್ಮ ಏನು ಪೇಜ್ ಇದೆ ಆ ಪೇಜ್ಗೆ ಕ್ಲಿಕ್ ಮಾಡಿ ಪೇಜನ್ನು ಒಂದ್ಸಲ ರಿಫ್ರೆಶ್ ಮಾಡಿ. ಆವಾಗ ಲೊಕೇಶನ್ ಅನೇಬಲ್ ಆಗಿರ್ತದೆ ನೋಡಿ. ಇವಾಗ ಲೊಕೇಶನ್ ತೊಗೊಂಡಿದೆ. ಈ ಥರ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಇನ್ನೊಂದು ಇದು ಫಸ್ಟ್ ಆಯಿತು. ಕೆಲವು ಬಾರಿ ನಿಮಗೆ ನೋಡಿ, ಇವಾಗ ನಾನು ಮತ್ತೆ ಇನ್ನೊಂದು ಇದರಲ್ಲಿ ಇದು ನೋಡ್ತಾ ಇದ್ದೀನಿ. ಈ ಥರ ಲೊಕೇಶನ್ ಅನೇಬಲ್ ಇರೋಲ್ಲ. ಆವಾಗ ನೀವು ಏನು ಮಾಡ್ತೀರಾ, ಸೇಮ್ ನಾವು ಐ ಸಿಂಬಲ್ಗೆ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಆವಾಗ ಇಲ್ಲಿ ನಿಮಗೆ ಪರ್ಮಿಷನ್ ಕಾಣಲ್ಲ, ಪರ್ಮಿಷನ್ ಅಂತ ಇರೋದೇ ಇಲ್ಲ ಇಲ್ಲಿ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಸೇಮ್ ಮತ್ತೆ ನೀವು 3 ಚಿಕ್ಕನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಕೆಳಗಡೆ ಡೌನಲ್ಲಿ ನೋಡಿ. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಡೌನಲ್ಲಿ ನೋಡಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಮೇಲೆ ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದ್ರೆ ಈ ಥರ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಡೌನ್ ಹೋದರೆ ನಿಮಗೆ ಇದರಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಇದೆ ನೋಡಿ. 1, 2, 3, 4ನೇ ನಂಬರ್, ಕೆಳಗಡೆಯಿಂದ 4ನೇ ನಂಬರಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಲೊಕೇಶನ್ ಆಯಿತಾ ಮೇಲ್ಗಡೆ ಇರೋದು ಬ್ಲಾಕ್ಡ್ ಅಂತ ಇದೆ ನೋಡಿ. ಇದನ್ನು ನೀವು ಲೊಕೇಶನ್ ಅಂತ ಫಸ್ಟ್ ಇರೋದನ್ನು ಪರ್ಮಿಷನ್ಸ್ ಅಂತ ಇಲ್ಲೇ ಇರ್ತವೆ. ಲೊಕೇಶನ್ ಇದನ್ನು ಬ್ಲಾಕ್ ಇರೋದನ್ನು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಲಾಕ್ ಇರೋದನ್ನು ಇದನ್ನು ಅನೇಬಲ್ ಮಾಡಬೇಕು. ಆನ್ ಮಾಡಿದ್ರೆ ಮಾತ್ರ ನಿಮಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಪರ್ಮಿಷನ್ ಅಂತ ಕಾಣ್ತಾ ಇರ್ತದಲ್ಲ, ಅದನ್ನು ಇಲ್ಲಿ ಆಫ್ ಇದ್ದರೆ ಅಲ್ಲಿ ಕಾಣಲ್ಲ. ಆದ್ದರಿಂದ ಇವಾಗ ಇಲ್ಲಿ ಆನ್ ಮಾಡಿದ್ದೀರಾ ನೀವು. ಇದನ್ನು ಬ್ಯಾಕ್ ಮಾಡ್ಕೊಳ್ಳಿ. ಇದು ಕೂಡ ಬ್ಯಾಕ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಮಾಡ್ಕೊಳ್ಳಿ. ಇವಾಗ ಮೇನ್ ಪೇಜಿಗೆ ಬಂದ್ರಿ, ಇನ್ನೂ ಆನ್ ಆಗಿಲ್ಲ. ಇವಾಗ ನೀವು 3 ಚಿಕ್ಕೆ ಕ್ಲಿಕ್ ಮಾಡಿದ್ರೆ, ಐ ಸಿಂಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪರ್ಮಿಷನು ಕಾಣ್ತಾ ಇರ್ತದೆ. ಇವಾಗ ಇಲ್ಲಿ ನೀವು ಆನ್ ಮಾಡ್ಕೋಬೋದು ಅಷ್ಟೇ. ಈ 2 ಸ್ಟೆಪ್ ಪ್ರಕಾರ ನಾವು ಲೊಕೇಶನ್ನ ಅನೇಬಲ್ ಮಾಡ್ಕೋಬೋದು. ಇದು ಕೆಲವೇ ಡಿವೈಸಲ್ಲಿ ಪ್ರಾಬ್ಲಮ್ ಬರುತ್ತೆ, ಎಲ್ಲ ಡಿವೈಸಲ್ಲಿ ಪ್ರಾಬ್ಲಮ್ ಬರಲ್ಲ ಇಂಥದ್ದು. ಕೆಲವು ಡಿವೈಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಬಂದ ನಂತರ ಯಾವ ಥರ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಂತ ನಾವು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು.